ನೀವು ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಈ ಸೆಟ್ಟಿಂಗ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ ಸೊ ದಟ್ ನಿಮ್ಮ ಅಕೌಂಟು ಸೇಫ್ ಆಗಿರುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇತ್ತೀಚೆಗಂತೂ ಸಿಕ್ಕಾಬಟ್ಟೆ ಸೋಂಬೇರಿಯಾಗಿ ಎದಳ ಸ್ವಲ್ಪ ನಿಧಾನನೇ ಆಗ್ತಾ ಇದೆ. ಇನ್ನು ಎದ್ದ ತಕ್ಷಣ ವಾರ ಇದ್ದಿದ್ದರಿಂದ ನೀಟಾಗಿ ಕಸ ಉಟ್ಕೊಂಡು ಎಲ್ಲ ಒರೆಸ್ಬಿಟ್ಟು ನಾನು ಸೀದಾ ಅಡುಗೆ ಮನೆ ಕಡೆ ಬಂದಿದ್ದಾಯಿತು. ಇನ್ನೊಂದು ಕಡೆ ನಮ್ಮ ಸಾಹೇಬ್ರು ಪೂಜೆ ಕೂಡ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಇನ್ನು ನಾಳೆ ಊರಿಗೆ ಹಬ್ಬಕ್ಕೆ ಹೋಗೋದ್ರಿಂದ ಇವತ್ತೇ ಮನೇಲೆಲ್ಲ ಐಟಮ್ಗಳಿಗೂ ಕೂಡ ಪೂಜೆ ಮಾಡಿದ್ದಾಯಿತು. ಇನ್ನು ಪೂಜೆ ಮುಗಿಸಿದ ತಕ್ಷಣ ಸಾಹೇಬ್ರು ಕೆಲ್ಸಕ್ಕೆ ಹೋಗಬೇಕು ಅಂತ ಬೇಗ ತಿಂಡಿ ಏನೋ ತಿಂದರು. ಅದಾದಮೇಲೆ ಆರಾಮಾಗಿ ಫೋನ್ ನೋಡ್ಕೊಂಡು ಕೂತಿದ್ರು. ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕೆಲ್ಸಕ್ಕೆ ಹೊರಟ್ರು. ಇನ್ನು ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದನ್ನು ನಾವು ಆನ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಹ್ಯಾಕ್ ಆಗಲ್ಲ ಅಂತ ಹೇಳಿದ್ರು. ನಾನು ಕೂಡ ಅಪ್ಗ್ರೇಡ್ ಮಾಡ್ಕೊಂಡು ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ. ಫಸ್ಟ್ ಪ್ರೊಫೈಲ್ನ ಓಪನ್ ಮಾಡಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ವೆರಿಫಿಕೇಶನ್ ಸೆಲ್ಫಿ ಅನ್ನೋ ಹೊಸ ಸೆಟ್ಟಿಂಗ್ ನ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ರೊಫೈಲ್ ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಲ್ಗೆ ಒಂದು ವೆರಿಫಿಕೇಶನ್ ಕೋಡ್ ಬರುತ್ತೆ. ಆ ಕೋಡ್ ನ ನೀವು ಎಂಟ್ರಿ ಮಾಡಿ ಕಂಟಿನ್ಯೂ ಕೊಟ್ರೆ ಪಾಯಿಂಟ್ ನೋಟ್ ಒನ್ ಸಿಗುತ್ತೆ. ಅದನ್ನು ಕೂಡ ನೀಟಾಗಿ ಓದ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಸರ್ಫೇಸ್ ಓಪನ್ ಆಗುತ್ತೆ. ಅದನ್ನ ಓಪನ್ ಮಾಡ್ಕೊಂಡು ಅವ್ರು ಹೇಳಿರೋ ಡೈರೆಕ್ಷನ್ಗೆ ಕರೆಕ್ಟಾಗಿ ನಿಮ್ಮ ಫೇಸ್ನ ಮೂವ್ ಮಾಡ್ಕೊಂತ ಹೋದ್ರೆ ಅದು ಕ್ಯಾಪ್ಚರ್ ಮಾಡ್ಕೊಂತ ಹೋಗುತ್ತೆ. ಅದಾದ್ಮೇಲೆ ಸಬ್ಮಿಟ್ ಕೊಟ್ರೆ ನಿಮ್ಮ ಅಕೌಂಟು ಅಪ್ಗ್ರೇಡ್ ಆಗುತ್ತೆ. ಸೊ ಇದರಿಂದ ಯಾರು ನಿಮ್ಮ ಅಕೌಂಟ್ನ ಹ್ಯಾಕ್ ಮಾಡೋದಕ್ಕಾಗಲ್ಲ. ಹಾಗೇನೆ ನೆಕ್ಸ್ಟ್ ಟೈಮ್ ಯಾರೇ ಲಾಗಿನ್ ಆಗಬೇಕು ಅಂದ್ರೂ ಕೂಡ ಸೆಲ್ಫಿ ವೆರಿಫಿಕೇಶನ್ ಕೇಳುತ್ತೆ. ಸೊ ದಟ್ ನಿಮ್ಮ ಅಕೌಂಟು ಸೇಫ್ ಆಗಿ ಇರುತ್ತೆ. ಹಾಗೇನೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಕೂಡ ಆನ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ಇನ್ಫಾರ್ಮೇಶನ್ ಯಾರಿಗೆಲ್ಲ ಯೂಸ್ಫುಲ್ ಅನ್ಸುತ್ತೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ನೈಟು ನಾಳೆ ಹಬ್ಬಕ್ಕೆ ಏನೆಲ್ಲ ಸಾಮಾನು ಬೇಕೋ ಅದನ್ನೆಲ್ಲ ತರೋಣ ಅಂತ ನಾನು ನಮ್ಮ ಮನೆಯವರು ಸೀದಾ ಟೌನ್ ಒಳಗಡೆ ಹೋದ್ವಿ. ಇನ್ನು ಅಲ್ಲೋಗಿ ಎಲ್ಲ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಹಾಗೆ ಸ್ವಲ್ಪ ಸ್ವೀಟ್ಸು ಕೂಡ ಬೇಕಿತ್ತು ಎಡೆಗೆ ಅಂತ ಅದನ್ನು ಕೂಡ ತೊಗೊಂಡು ಸೀದಾ ಮನೆ ಕಡೆ ಹೋದ್ವಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.